ಹರೇ ಕೃಷ್ಣ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನಲ್. ನೀವೇನಾದರೂ ಟೈಲರಿಂಗಲ್ಲಿ ಬಿಗಿನರ್ಸ್ ಇದ್ದೀರಾ, ಹಾಗೆಯೇ ನಿಮಗೆ ಕರೆಕ್ಟ್ ಮೆಥಡಲ್ಲಿ ನೀವು ತಿಳ್ಕೊಂಡಿಲ್ವಾ? ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಬನ್ನಿ ನೋಡೋಣ. ಇದು ಒಂದೇ ಒಂದು ವಿಡಿಯೋಲಿ ನಾನು ಕಾಜಾ ಮಾಡ್ಕೊಳ್ಳೋದು ಹೇಗೆ, ಹಾಗೆಯೇ ಹುಕ್ಸ್ ಹಾಕೋದು ಹೇಗೆ ಮತ್ತು ಎಮ್ಮಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಡೈರೆಕ್ಟಾಗಿ ಕಾಜಾನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫಸ್ಟ್ ಹಾಕ್ಕೊಳ್ಳೇಬೇಕಾಗುತ್ತೆ. ಮೆಷರ್ಮೆಂಟ್ ಎಲ್ಲ ತೊಗೊಳ್ಳಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ನಾನು ಕೆಳಗಡೆ ಗಂಟು ಹಾಕಿಬಿಟ್ಟು ದಾರನ ಮೇಲೆ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಮೇಲೆ ಕೆಳಗೆ ಈ ರೀತಿ ಬಟ್ಟೆಗೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಆ ನಂತರದಲ್ಲಿ ನಾನು ಈ ರೀತಿ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ನೀವು ವಿಡಿಯೋನ ಸರಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೀಟಾಗಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಇರುತ್ತೆ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಟಿಪ್ಸ್ ಆಗಿರ್ಬೋದು, ಹಾಗೆಯೇ ಸ್ಯಾರಿ ಕುಚ್ಚು, ಎಂಬ್ರಾಯ್ಡ್ರಿ ವರ್ಕನ್ನು ಹೇಗೆ ಮಾಡ್ಕೊಳ್ಳೋದು, ಕೆಲವೊಂದೊಂದು ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ಡು ಎಲ್ಲ ರೀತಿಯ ವಿಷಯಗಳನ್ನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಆ ವಿಷಯಗಳ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಕಾಜಾ ಅಥವಾ ಹುಕ್ಸು ಎರಡೂ ಕೂಡ ನೀಟಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ಎರಡನೇದು ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು 3ರಿಂದ 4 ಸರಿ ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಾವಿಲ್ಲಿ ಕಾಜಾನ ರೆಡಿ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ಕೂರುತ್ತೆ, ಕಿತ್ತೋಗಲ್ಲ, ಏನಿಲ್ಲ. ನೋಡಿ, ಈ ರೀತಿ 4 ಎಳೆ ದಾರನ ತೊಗೊಂಡು ನಾವಿಲ್ಲಿ ಕಾಜಾನ ರೆಡಿ ಮಾಡ್ಕೊಳ್ಬೇಕು. ಹಾಗೆಯೇ ಹುಕ್ಸ್ ಹಾಕುವಾಗ್ಲೂ ಅಷ್ಟೇ 4 ಎಳೆ ದಾರ ತೊಗೊಂಡೆ ನಾವು ಹುಕ್ಸ್ ಹಾಕಬೇಕಾಗತ್ತೆ. ನೋಡಿ, ಬ್ಯಾಕ್ ಸೈಡ್ ಈ ರೀತಿ ನಾಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಕೂತಿದೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ 4 ಎಳೆ ದಾರದಲ್ಲಿ 2 ಎಳೆ ಮಾತ್ರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಮ್ಮಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ 2 ಎಳೆ ಮಾತ್ರ ತೊಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಎಮ್ಮಿಂಗ್ ಮಾಡುವಾಗ ಒಳಗಡೆ ಬಟ್ಟೆಗೆ ಮೇಲ್ಗಡೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಮಾಡ್ಕೊಂಡಿದ್ರೆ ಮಾತ್ರ ನೀಟ್ ಫಿನಿಶಿಂಗ್ ಬರುತ್ತೆ. ನಿಮಗೆ ಈ ರೀತಿ ವಿಡಿಯೋಸ್ ಏನಾದರೂ ಬೇಕಿತ್ತು ಅಂತಂದರೆ ಲೈನಿಂಗಿಗೆ ಎಮ್ಮಿಂಗ್ ಮಾಡೋದೇ ಆಗಿರ್ಬೋದು, ಹಾಗೆಯೇ ಸ್ಟಿಚಿಂಗ್ ಮಾಡೋದೇ ಆಗಿರ್ಬೋದು, ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈಗಾಗಲೇ ಸುಮಾರು ವಿಡಿಯೋಗಳನ್ನ ಇದೇ ರೀತಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ದರೆ ನನ್ನ ಚಾನಲ್ನ ಚೆಕ್ ಮಾಡಿ. ನೋಡಿ, ಈ ರೀತಿ ನಾವು ಎಮ್ಮಿಂಗ್ ಮಾಡ್ತಾ ಹೋದರೆ ಎಷ್ಟು ದಿನ ಆದರೂ ಕೂಡ ಕಿತ್ತೋಗೋದಿಲ್ಲ. ತುಂಬ ಚೆನ್ನಾಗಿ ಕೂರುತ್ತೆ. ಅದೇ ರೀತಿ ಒಳ್ಳೆ ಫಿನಿಶಿಂಗ್ ಬಂದಿರುತ್ತೆ. ನಾವು ಆದಷ್ಟು ಎಮ್ಮಿಂಗ್ ಮಾಡುವಾಗ ಲೈನಿಂಗ್ ಬಟ್ಟೆ ಏನಿರುತ್ತೆ ಅಲ್ವಾ, ಅದಕ್ಕೆ ಮಾತ್ರ ಚುಚ್ಕೊಂಡು ನಾವು ಎಮ್ಮಿಂಗ್ ಮಾಡ್ಕೊಳ್ಬೇಕು. ಮೈನ್ ಫ್ಯಾಬ್ರಿಕ್ಕಿಗೆ ತಾಗಬಾರ್ದು. ಕೆಲವೊಂದೊಂದು ಸರಿ ತಾಗಿದ್ರೂ ಏನೂ ಆಗಲ್ಲ. ಆದರೆ ನೀಟಾಗಿ ಕಾಣಿಸ್ಬೇಕು ಅಂತಂದರೆ ಜಸ್ಟ್ ಲೈನಿಂಗ್ ಬಟ್ಟೆಗೆ ಮಾತ್ರ ನಾವು ಚುಚ್ಕೊಂಡು ಎಮ್ಮಿಂಗ್ ಮಾಡ್ತಾ ಹೋಗಬೇಕು. ನೋಡಿ, ನಾನು ವಿಡಿಯೋಲಿ ತೋರಿಸಿರೋ ಹಾಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈ ಎಮ್ಮಿಂಗ್ ಎಲ್ಲ ಮುಗಿದ ಮೇಲೆ ನಾವು ನೀಟಾಗಿ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಡಿ, ಈ ರೀತಿ ಶೇಪ್ ಕೊಡೋ ಟೈಮಲ್ಲೂ ಅಷ್ಟೇ ನೀಟಾಗಿ ನಾವು ಇದನ್ನು ಹಿಡ್ಕೊಂಡು ಅದೇ ರೀತಿ ನಾವು ಎಮ್ಮಿಂಗ್ ಮಾಡ್ತಾ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತೇಳಿ ನೀವು ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ. ಈ ರೀತಿ ಐರನ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳನ್ನ ತರ್ತಾ ಇರ್ತೀನಿ. Thanks for watching. Bye.